ಅಷ್ಟು ಕ್ಲೋಸ್ ಆಗಿ ಅಷ್ಟು ಫ್ರೆಂಡ್ಶಿಪ್ ಅಲ್ಲಿ ಗಂಡ ಹೆಂಡತಿದ್ರು ಕೂಡ ಎಷ್ಟು ಚೆನ್ನಾಗಿ ಎಲ್ಲಾರನ್ನೂ ಎಂಟರ್ಟೈನ್ ಮಾಡ್ತಾ ಇದ್ರು. ಮಗು ವಿಚಾರದಲ್ಲಿ ವೈಮನಸ್ಸಿನಿಂದ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ. ಕೌಟುಂಬಿಕ ನ್ಯಾಯಾಲಯದಲ್ಲಿ ಚಂದನ್ ನಿವೇದಿತಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಬ್ರು ಖುಷಿಯಾಗಿ ಕೋರ್ಟ್ನಿಂದ ಹೊರಗಡೆ ಬಂದಿದ್ದಾರೆ. ಒಂದೇ ಕಾರಲ್ಲಿ ಕೋರ್ಟ್ಗೆ ಬಂದ್ರು, ಹೋಗಿದ್ದಾರೆ ಈಗ ದಂಪತಿಗಳು. ಕೈ ಹಿಡಿದುಕೊಂಡೇ ಅಲ್ಲಿ ಮೆಟ್ಲುಗಳನ್ನ ಇಳಿತಾ ಬಂದ್ರು. 4 ವರ್ಷದ ದಾಂಪತ್ಯ ಜೀವನಕ್ಕೆ ಈಗ ತೆರೆ ಎಳೆದಿದೆ ಜೋಡಿ. ಮಗು ವಿಚಾರದಲ್ಲಿ ಏನೋ ಸ್ವಲ್ಪ ಇಬ್ಬರ ನಡುವೆ ವೈಮನಸ್ಸಿನಿಂದ ವಿಚ್ಛೇದನಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಂದ್ರೆ ಅಫ್ಕೋರ್ಸ್ ಇವರಿಬ್ಬರ ನಡುವೆ ಒಂದು ಬಹಳ ಏಜ್ ಗ್ಯಾಪ್ ಇದೆ. ಅದು ಮದುವೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ದೀಪಿಕಾ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ ಆ್ಯಕ್ಚುಲಿ ಎಲ್ಲ ಆಡಿಯನ್ಸ್ನು ಇವ್ರು ತುಂಬ ಎಂಟರ್ಟೈನ್ ಮಾಡ್ತಾ ಇದ್ರು. ರೀಲ್ಸ್ ಅನ್ನು ಕೂಡ ಒಟ್ಟಿಗೆ ಮಾಡ್ತಾ ಇದ್ರು. ಬಹಳ ಖುಷಿ ಕೊಡ್ತಾ ಇತ್ತು ಇವರಿಬ್ಬರು ಜೋಡಿ ನೋಡೋದಕ್ಕೆ. ಬಟ್ ಆಲ್ ಆಫ್ ಅ ಸಡನ್ ಏನಪ್ಪ ಆಯ್ತು ಅಂತ ಅವರ ಫ್ಯಾನ್ಸ್ಗೂ ಕೂಡ ಒಂದು ರೀತಿ ಶಾಕ್ ಆಗಿದೆ. ಏನು ಎಕ್ಸಾಕ್ಟ್ ಕಾರಣ ದೀಪಿಕಾ? ದಿವ್ಯಾ, ಬಿಗ್ ಬಾಸ್ 2018ರಲ್ಲಿ ಬಿಗ್ ಬಾಸ್ ಮೂಲಕ ಚಂದನ್ ಮತ್ತೆ ನಿವೇದಿತೆಗೆ ಪರಿಚಯ ಆಗುತ್ತೆ. 2019ರಲ್ಲಿ ದಸರಾ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಚಂದನ್ ಶೆಟ್ಟಿ ನಿವೇದಿಕೆ ಪ್ರಪೋಸ್ ಕೂಡ ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 26, 2020ಕ್ಕೆ ಇವರಿಬ್ಬರ ಮದುವೆ ಕೂಡ ಆಗುತ್ತೆ. ನಂತರ ಇವರು ದಾಂಪತ್ಯ ಜೀವನವನ್ನ ಚೆನ್ನಾಗಿ ನಡೆಸ್ತಾ ಇದ್ರು. 4 ವರ್ಷದ ದಾಂಪತ್ಯ ಜೀವನದಲ್ಲಿ ಇದೀಗ ವಿಚ್ಛೇದನದ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಇಬ್ರು ಕೂಡ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಕೋರ್ಟ್ ನಲ್ಲಿ ನಾವು ಇರೋದ್ರಿಂದ ಇಲ್ಲಿ ಇಬ್ಬರ ಇಚ್ಛೆ ಮೇರೆಗೆ ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ. ಅನಿತಾ, ವಕೀಲರಾಗಿರುವಂತಹ ಅನಿತಾ ಅವರ ನೇತೃತ್ವದಲ್ಲಿ ಈ ಒಂದು ವಿಚ್ಛೇದನದ ಅರ್ಜಿಯನ್ನು ಅವರು ಸಲ್ಲಿಸಿರುವಂತದ್ದು. ಇಬ್ಬರಿಗೂ ಕೂಡ ಕರೆದು ಇವತ್ತು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆದ್ರೆ ಯಾವ ಕಾರಣಕ್ಕೆ ಇವರಿಬ್ರು ಡಿವೋರ್ಸ್ಗೆ ಮುಂದಾದ್ರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಆದ್ರೆ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಚಂದನ್ ಶೆಟ್ಟಿಗೆ ಮಗು ಬೇಕನ್ನೋ ಆಸೆ ಇತ್ತು. ಆದ್ರೆ ನಿವೇದಿತಾ ಇದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ ನಿವೇದಿತಾ ರಿಯಾಲಿಟಿ ಶೋಗಳಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ತಾ ಇದ್ರು. ಆದ್ರೆ ರಿಯಾಲಿಟಿ ಶೋಗಳಲ್ಲಿ ವಲ್ಗರ್ ಸೆಂಟೆನ್ಸ್ಗಳ ಮೂಲಕ ಅಥವಾ ವಲ್ಗರ್ ಡೈಲಾಗ್ಗಳ ಮೂಲಕವೇ ಪ್ರಚಲಿತದಲ್ಲಿದ್ರು. ಇದು ಚಂದನ್ ಶೆಟ್ಟಿ ಫ್ಯಾಮಿಲಿಗೆ ವಿರೋಧವಾಗಿ ಈ ಒಂದು ರಿಯಾಲಿಟಿ ಶೋಗೆ ಚಂದನ್ ಶೆಟ್ಟಿ ಫ್ಯಾಮಿಲಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆದ್ರೂ ಕೂಡ ನಿವೇದಿತಾ ಆ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿದ್ರು. ಈ ಕಾರಣಕ್ಕಾಗಿ ಇಬ್ರು ಮಾತುಕತೆ ನಡೆಸಿ ಡಿವೋರ್ಸ್ಗೆ ಮುಂದಾದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ನಿಖರವಾದ ಮಾಹಿತಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಇಬ್ರು ಡಿವೋರ್ಸ್ಗೆ ಮುಂದಾದ್ರು, ಏನ್ ಕಾರಣ ಅನ್ನೋದು ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ವಿಸ್ತಾರ ನ್ಯೂಸ್ಗೆ ಸಿಕ್ಕಿರುವಂತಹ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಇಬ್ರು ಖುಷಿಯಾಗಿ ಕೈ ಹಿಡಿದು ಹೋಗ್ತಾ ಇದ್ರು ಕೋರ್ಟ್ ಇಂದ ಹೊರಗಡೆ. ಆದ್ರೆ ಇವರಿಬ್ರು ಯಾವ ಕಾರಣಕ್ಕಾಗಿ ವಿಚ್ಛೇದನಕ್ಕೆ ಮುಂದಾದ್ರು, ಡಿವೋರ್ಸ್ಗೆ ಮುಂದಾದ್ರು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇಬ್ರು ಒಂದು ರಿಯಾಕ್ಷನ್ ಮೇಲೆಗೆ ಅವರು ಯಾವ ಕಾರಣಕ್ಕಾಗಿ ಡಿವೋರ್ಸ್ ಅನ್ನ ಪಡೆಯುತ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ದಿವ್ಯಾ, ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.